ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಕನ್ನಡ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಸಹಯೋಗದೊಂದಿಗೆ ಗಡಿನಾಡು ಕನ್ನಡ ಉತ್ಸವ ಕಾರ್ಯಕ್ರಮ ಮಲೈ ಮಾದೇಶ್ವರ ಬೆಟ್ಟದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ತದನಂತರ ಮಾತನಾಡಿದರು. ಸರ್ಕಾರಿ ನೌಕರರ ಸಂಘದ ವತಿಯಿಂದ ಗಡಿನಾಡು ಕನ್ನಡ ಉತ್ಸವ ನನ್ನ ಮತಕ್ಷೇತ್ರವಾದ ಮಾದೇಶ್ವರ ಬೆಟ್ಟದಲ್ಲಿ ನಡೆಯುವುದು ನನಗೆ ತುಂಬಾ ಸಂತೋಷವನ್ನ ತಂದಿದೆ. ಶಿಕ್ಷಕರ ತಂಡ ನನ್ನನ್ನು ಭೇಟಿ ಮಾಡಿ ನಿಮ್ಮ ಬೇಡಿಕೆಯ ಬಗ್ಗೆ ಮನವಿಯನ್ನ ಮಾಡಿದ್ದಾರೆ. ನಿಮ್ಮ ಬೇಡಿಕೆಗೆ ನನ್ನ ಬೆಂಬಲವಿದೆ. ನಾನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರಿಗೆ ಪತ್ರವನ್ನ ಬರೆದಿದ್ದೇನೆ. ನಿಮ್ಮೆಲ್ಲ ಸಹಕಾರದಿಂದ ನನಗೆ ಒಂದು ಅವಕಾಶ ಸಿಕ್ಕಿದೆ. ಹನೂರು ಕ್ಷೇತ್ರ ಎಂದರೆ ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರ. ಹಾಗಾಗಿ ಅಭಿವೃದ್ಧಿಪಡಿಸುವುದು ಸವಾಲಿನ ಸಂಗತಿ ನನ್ನ ಮುಂದೆ ಇದೆ. ನಾನು ನನ್ನ ಕೈಲಾದ ಪ್ರಾಮಾಣಿಕ ಸೇವೆಯನ್ನ ಸಲ್ಲಿಸುತ್ತೇನೆ. ನಾನು ಪ್ರಾಮಾಣಿಕ ಸೇವೆ ಮಾಡಲು ಅಧಿಕಾರಿಗಳ ಬೆಂಬಲ ಬೇಕು ಹಾಗೂ ನಿಮ್ಮ ಪ್ರೀತಿ ಅಭಿವೃದ್ಧಿಯತ್ತ ಇರಲಿ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ರಾಜ್ಯದಿಂದ ಅನೇಕ ಸರ್ಕಾರಿ ನೌಕರರು ಭಾಗಿಯಾಗಿದ್ರು. ನಿಜವಾಗ್ಲೂ ಅವ್ರಿಗೆ ಆಕ್ಚುಲಿ ಮಾದಪ್ಪ ಬೇಡರಿಗೋಸ್ಕರ ಬಂದಂತ ಒಂದು ಇತಿಹಾಸ ಇದೆ. ಬಟ್ ಇವತ್ತು ಅವ್ರಿಗೆ ಒಂದು ನ್ಯಾಯ ಇದುವರೆಗೂ ಆಗಿರಲಿಲ್ಲ. ಇದು ಒಂದು ನ್ಯಾಯ ಒದಗಿಸ್ದಂಗಂತ ಹೇಳಿ ಇವತ್ತು ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಒಂದು ಮಾನ್ಯ ಉಸ್ತುವಾರಿ ಸಚಿವರು ಅವರ ಎಫರ್ಟ್ ಇದೆ. ಅವರಿಬ್ಬರು ಸಹ ಇವತ್ತು ನಮ್ಮ ಈ ಒಂದು ಸುತ್ತ ಇರ್ತಕ್ಕಂಥ ಹಳ್ಳಿಗಳಿಗೆ ಇದೊಂದು ನಾನು ಮಾಹಿತಿಗೋಸ್ಕರ ಮುಂದೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ಇಷ್ಟು ತಾವೆಲ್ಲ ಬಂದಿದ್ದೀರಾ. ಯಾಕೆಂದರೆ ಈ ಭಾಗದಲ್ಲಿ ಇನ್ನೂ ಎಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ತಮಗೆ ಕಿರು ಪರಿಚಯ ಮಾಡಿಕೊಟ್ಟೆ. ಅದೇ ರೀತಿ ಇವತ್ತೇನು ನೌಕರರ ಒಂದು ಏನಿದೆ ತಾವೆಲ್ಲ ಬಹಳ ಒಂದು ಉತ್ತಮವಾದ ಕೆಲಸ ಮಾಡ್ತಿದ್ದೀರಾ. ಅದೇ ಥರ ಇವತ್ತು 10ನೇ ತರಗತಿ ಮಕ್ಕಳಿಗೆ ಒಂದು ಭರವಸೆ ತುಂಬ ಕೆಲಸ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಮಾಸ್ಟರ್ಗಳೆಲ್ಲ ಇಲ್ಲಿದ್ದಾರೆ, ಅವರು ಸಹ ಎಲ್ಲ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೊಂದು ಮೋಟಿವೇಟ್ ಮಾಡಬೇಕು. ಇವತ್ತು ಇಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಅವ್ರು ಇನ್ನಷ್ಟು ಅವರಿಗೆ ಒಂದು ಭರವಸೆಯನ್ನು ತುಂಬಿದಾಗ ಅವರೆಲ್ಲೂ ಸಹ ಇನ್ನೂ ಒಂದು ಹೆಚ್ಚು ಅಂಕಗಳು ಗಳಿಸಿ, ಯಾಕೆಂದರೆ ಅದು ಮುಖ್ಯವಾದ ಘಟಕ. ಇವತ್ತು 10ನೇ ತರಗತಿ ಮತ್ತು PUC ಸೆಕೆಂಡ್ PUC ಇವೆರಡಕ್ಕೂ ಸಹ ನಾವು ಹೆಚ್ಚು ಒತ್ತು ಕೊಟ್ಟು ಕೊನೆಯದಾಗಿ ಇವತ್ತು ಹನೂರು ಮತ್ತು ಮಲೆ ಮಹದೇಶ್ವರ ಬೆಟ್ಟ ಒಟ್ಟು 7 ಎಕ್ಸಾಮಿನೇಷನ್ ಸೆಂಟರ್ಸಲ್ಲಿ ಮುಗಿಸಿದ್ದೀವಿ. ಇನ್ನು 2 ಸೆಂಟರ್ಸಲ್ಲಿ ಬಾಕಿ ಇದೆ. ಅದಕ್ಕೆ ಒಂದು ಕೊನೆಯದಾಗಿ ಸಮಾರೋಪ ಸಮಾರಂಭ ಹನೂರಲ್ಲಿ ಇಟ್ಕೊಂಡಿದ್ದೇವೆ. ಈ ಥರ ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು, ಅದರಲ್ಲೂ ಮಕ್ಕಳ ಒಂದು ವಿದ್ಯೆಗೆ ಹೆಚ್ಚು ಒತ್ತು ಕೊಟ್ಟು ಇದಾಗಬೇಕಂತೇಳಿ ನಾನು ಈ ಒಂದು ಪ್ರಾಮಾಣಿಕವಾದ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಇಂಥ ವಿಚಾರಗಳಲ್ಲಿ ತಮಗೆ ಎಲ್ಲ ಇಲಾಖೆ ನೌಕರರು ಎಸ್ಪೆಷಲಿ ನನಗೆ ಭಾಳ ಒಳ್ಳೆ ಟೀಮ್ ಇದೆ ಇವಾಗ, ಅಷ್ಟು ಮಾತ್ರ ಹೇಳಬಲ್ಲೆ. ಅದು ಸತ್ಯ. ಅದು ಯಾಕೆಂದರೆ ಆ ಟೀಮ್ ಇರೋದ್ರಿಂದ ನಾನು ಅಲ್ಲಿ ರಿಸಲ್ಟ್ ಕೊಡಲಿಕ್ಕೆ ಅವಕಾಶ ಆಗ್ತಿದೆ. ಅದು ಒಂದು ಮಾತನ್ನು ನಾನು ಹೇಳಲೇಬೇಕು. ಆ ಕಾರಣಕ್ಕಾಗಿ ಆ ರಿಸಲ್ಟ್ ತರೋದಕ್ಕೆ ಅಂದರೆ ಇವತ್ತು ಬಹುಶಃ ನಾವೆಲ್ಲ ಜನಪ್ರತಿನಿಧಿಯಾಗಿ ನನಗಿರ್ತಕ್ಕಂಥ ಇದರಲ್ಲಿ ನಾನು ಹೇಳ್ಬೋದು ಅಷ್ಟೇ. ಬಟ್ ಕಾರ್ಯರೂಪಕ್ಕೆ ತರುವಂಥದ್ದು ಇಲ್ಲಿ ಅಧಿಕಾರಿ ವರ್ಗ, ನೌಕರರು, ಎಸ್ಪೆಷಲಿ ನಿಮ್ಮ ಒಂದು ಸಹಕಾರ ಇಲ್ಲದೆ ಯಾವುದೇ ಏನೂ ಕೆಲಸ ಆಗೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ವಿಶ್ವಾಸದಿಂದ ನಾನು ಖಂಡಿತವಾಗ್ಲೂ ಈ ಕ್ಷೇತ್ರ ಮತ್ತೊಮ್ಮೆ ತಾವುಗಳು ಇನ್ನೊಂದು 5 ವರ್ಷ ಬಿಟ್ಟು ಮತ್ತೆ ಬಂದರೆ ಬಹುಶಃ ಈ ರಿಸಲ್ಟ್ ನೋಡೋಕ್ಕೆ ನಿಮ್ಗೆ ಆಗುತ್ತೆ ಅಂತ ಹೇಳಿ ಆಶಿಸ್ತಾ, ಏಕೆಂದರೆ ಅಷ್ಟು ಕೆಲಸಗಳು ನನ್ನ ಮನಸ್ಸಲ್ಲಿದೆ. ಮಲೆ ಮಹದೇಶ್ವರ ಆಶೀರ್ವಾದದಿಂದ ಆಗಲೇಬೇಕಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಆ ಕೆಲಸಗಳಿಗೆ ನಮ್ಮೆಲ್ಲರ ಸಹಕಾರ ಮತ್ತು ಸಪೋರ್ಟ್ ನನಗೆ ಬೇಕಿದೆ ಅಂತ ಹೇಳಿ ಮತ್ತೊಮ್ಮೆ ನನಗೆ ಈ ಒಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಹಿಂದ್. ಮೇಲೆ ಹಾಸನರಾಗಿರ್ತಕ್ಕಂಥ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ನೌಕರರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಏನು ನೌಕರರಾಗಿ ತಾವೆಲ್ಲ ಸೇವೆ ಸಲ್ಲಿಸ್ತಿದ್ದಾರೆ.